ಆಗಸ್ಟ್ 15ಕ್ಕೆ ನಂದೊಂದು ಧ್ವಜಾರೋಹಣ ಮಾಡಿಸಿದೆ. ಫಸ್ಟ್ ಫ್ರೀಡಮ್ ಲೇಕ್ ಆಫ್ ಬೆಂಗಳೂರು ಅಂತ. ಆಗಸ್ಟ್ 15ಕ್ಕೆ ಆವತ್ತು ಒಂದು 2-3 ಸ್ಕೂಲ್ ಹುಡುಗರನ್ನ ಕರೆದಿದ್ವಿ. ಅವರೊಂದು ಹತ್ತತ್ರ ಒಂದು 100-150 ಮಕ್ಕಳು. ಅವ್ರಿಗೊಂದು ಬುಕ್ಕು ಪೆನ್ಸಿಲ್ ಎಲ್ಲ ತಂದು ಕೊಟ್ಟು ಒಂದು ಇದನ್ನು ಮಾಡೋದು. ಆವಾಗ ಒಂದು ಐಡಿಯಾ ಬಂತು, ಫ್ಲಾಗ್ ಹಾಸ್ಟಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಫ್ರೀಡಮ್ ಲೇಕ್ ಆಫ್ ದಿ ಬೆಂಗಳೂರು ಅಂತ ಮಾಡ್ತೀವಲ್ಲ, ಈ ಮಕ್ಕಳಿಗೆಲ್ಲ ತೊಗೊಂಡಂಗೆ ಮಾಡೋಣ ಅಂತ. ಏನಂತ, ನೀವು ಅತಿ ಬೆಸ್ಟ್ ವಿದ್ಯಾರ್ಥಿ ಆದರೆ ಇಂಥ ಕೆರೆ ಮಾಡಬೇಕು, ಮೀಡಿಯಮ್ ಲೆವೆಲ್ ಆದರೆ ಈ ಕೆರೆಗಳನ್ನ ಮೇಂಟೈನ್ ಮಾಡಬೇಕು, ಇನ್ನೂ ಚಿಕ್ಕದರಾದರೆ ಅಟ್ಲೀಸ್ಟ್ ಆ ಕೆರೆಗಳಿಗೆ ಬರೋದು ಹೋಗೋದು ಮಾಡಿರಿ, ಈ ಥರ ಒಂದು ಮಾಡಿ ಅದು ಒಂದಾಯಿತು. ಹಿಂಗೆ ಹಾಕ್ಕೊಂಡು ಸೆಪ್ಟೆಂಬರ್ 1st ವೀಕ್ ಮೇಡಮ್, ಈ ಏನು ಗಿಡ ಹಾಕಿದ್ವಲ್ಲ 5500 ನನ್ನ ತಲೆ ಅಂತದ್ದು ನೋಡಿ, ಆ ಗಿಡಕ್ಕೆ ನೀರು ಬೇಕಂತ ಯೋಚನೆ ಮಾಡ್ಬೇಕಾ ಬೇಡ, ಯೋಚನೆ ಮಾಡಲಾರ್ದೆ ಗಿಡ ಹಾಕ್ಬಿಟ್ಟಿದ್ದೀನಿ. ಆ ವರ್ಷ ಮಳೆನೇ ಬಂದಿಲ್ಲ, ಗಿಡಗಳೆಲ್ಲ ಸಿಂಗಂತ ಹಿಂಗೆ ಎಲೆಗಳು ಡೌನು ಅಂತ ಇದ್ದಾವೆ. ಹಳ್ಳಿ ಜನ ಎಲ್ಲ ಬೈತಾರೆ, ಏನು ಸರ್ ನೀವು ಗಿಡ ಹಾಕಿರೋಕ್ಕೆ ನೀರಿಲ್ಲ ಏನಿಲ್ಲ. ನೀರು ಎಲ್ಲಿಂದ ತರೋ, ಕೆರೆ ಎಲ್ಲ ನಾನೇ ಖಾಲಿ ಮಾಡಿ ಹೂಳು ತೆಗೆದು ಒಣಗಿಸಿ ಇಟ್ಬಿಟ್ಟಿದ್ದೀನಿ, ಏನೂ ಇಲ್ಲ ಅದರಲ್ಲಿ. ಲಾಸ್ಟಲ್ಲಿ ಮಳೆನೇ ಬರ್ತಾಯಿಲ್ಲ, ಏನು ಮಾಡೋದಪ್ಪ ದೇವರೇ ಅಂದ್ಕೊಂಡು ಲಾಸ್ಟಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಆ ಕಡೆ ಒಂದು ಟ್ರಿಪ್ಗೆ ಹೋಗಿದ್ದೆ ನಾನು, ಮಂತ್ರಾಲಯಕ್ಕೆ. ಅಲ್ಲಿ ಎಲ್ಲ ಕೇಳ್ಕೊಂಡಿದ್ದೆ. ಆವತ್ತಿಂದ ನನಗೋಸ್ಕರ ನಾನು ಏನೂ ಕೇಳ್ಕೊಳ್ಳಿಲ್ಲ ನೋಡಿ, ಅದೇ ಫಸ್ಟ್ ಟೈಮು. ಮುಂಚೆಲ್ಲ ಹಿಂಗಿಡಪ್ಪ ದೇವರೇ ಆರೋಗ್ಯ ಕೊಡು, ಅದನ್ನು ಕೊಡು, ಹಿಂಗೆ ಕೊಡು. ಅವತ್ತೊಂದೇ ಕೇಳ್ಕೊಂಡಿದ್ದು, ನೋಡಪ್ಪ ನನ್ನ ಕೆಲಸನಲ್ಲಿ ಕೆರೆ ತುಂಬಿಸ್ಬಿಡು ತಂದೆ. ಇಷ್ಟೊಂದು ಕಷ್ಟ ಬಿದ್ದು ಕೆರೆ ಮಾಡಿದ್ದೀನಿ, ಹಳ್ಳಿ ಜನರ ಕಾಟ ಅಲ್ಲದೇ ಅಲ್ಲಿ ಗಿಡಗಳೆಲ್ಲ ಒಣಗೋಗ್ತಾ ಇದ್ದಾವೆ. ಆಮೇಲೆ ದನ ಮೇಯಿಸೋರವರು ಮುಂಚೆ ಹಸಿರಿತ್ತು, ಅಟೋ ಇಟೋ ಮೇಯಿಸ್ಕೊಳೋರು, ಆ ಕೊಳಕ್ಕೆ ನೀರೋ ಕುಡಿಸ್ಕೊಳೋರು. ನಾನು ಎಲ್ಲ ಕೆತ್ತಾಕ್ಬಿಟ್ನಲ್ಲ, ಫುಲ್ ಒಣ ಮಣ್ಣು. ಅವ್ರದ್ದು ಬೇರೆ ಕಾಟ, ಎಲ್ಲ ಕೆರೆ ನೀನು ಕೆತ್ತಾಕ್ಬಿಟ್ಟೆ, ನಮ್ಗೆ ಮೇಯ್ಸೋಕ್ಕೆ ಜಾಗ ಇಲ್ಲ, ಹಾಗೆ ಹಿಂಗೆ. ಅಂತರ್ಜಲ ಇಂಪ್ರೂವ್ಮೆಂಟ್ ಆದರೆ ಊರಿಗೆ ಕುಡಿಯೋಕ್ಕಾಗತ್ತಪ್ಪ. ಯಾರ್ದು ಹೊಲ ಅಕ್ಕಪಕ್ಕ ಇರುತ್ತೆ ಅವ್ರು ಬೋರ್ವೆಲ್ ರೀಚಾರ್ಜಾಗಿ ವ್ಯವಸಾಯ ಮಾಡಿ, ನಮಗೆ ಇದ್ದದ್ವೇ 2 ಹಸು, ನಾವೇನು ಮಾಡೋಣ ಅಂತ. ಒಂಥರ ಹೈ ಪ್ರೆಷರ್ಗಳು, ಒಂಥರ ಅದು ಮುಗಿದ ಮೇಲೆ ಒಂಥರ ಪ್ರೆಷರು ಮಾಡಿಕೊಂಡು ಅತ್ತಾಗ ಹೋಗಿ ಸೆಪ್ಟೆಂಬರ್ 1st ವೀಕ್ ಮೇಡಮ್ ಬೆಂಗಳೂರಲ್ಲಿ ರೈನ್ ಆಯಿತು. ನೀವು ಈಗಲೂ ಗೂಗಲಲ್ಲಿ ಹೊಡೆದು ನೋಡಿ, 9.5-10 ದಿವಸಕ್ಕೆ 36 ಎಕರೆ ಕೆರೆ ಭರ್ತಿ ತುಂಬಿಡ್ತು. 16-18 ಅಡಿ ಕಿತ್ಕೊಂಬಂತು. ಹೆಂಗಂದ್ರೆ ಆ ಕಾಲುವೆಗಳು ಅಗದಿದ್ವಲ್ಲ, ಜಗಳಾಡಿ ರೈತರ ಜೊತೆಗೆ ಗಲಾಟೆ ಮಾಡ್ಕೊಂಡು ಎಲ್ಲ ಕಾಲುವೆಯಿಂದ ನೀರು ಕಿತ್ಕೊಂಬಂತು. ಮೇಲಿಕರುಗಳೆಲ್ಲ ಓವರ್ಫ್ಲೋ ಆದವು. ನೋಡಿ ಎಷ್ಟು ಜನಕ್ಕೆ ಸೌಭಾಗ್ಯ ಸಿಗುತ್ತಾ ಗೊತ್ತಿಲ್ಲ. ಅದು ಅಷ್ಟೊತ್ತಿನವರೆಗೂ ನನಗೆ ಹೆಂಗೆ ಅನ್ಸ್ಬಿಟ್ಟಿತ್ತು ಗೊತ್ತಾ, ಕೆರೆನೂ ಬೇಡ, ಈ ಅಂತರ್ಜಲ ಸವಾಸು ಬೇಡ, ಈ ಜನರ ಸವಾಸು ಬೇಡ, ಈ ಸರ್ಕಾರ ಸುಮ್ಮನೆ ನಾನು ನೌಕರಿ ಮಾಡ್ಕೊಂಡು ಇದ್ದುಬಿಟ್ರೆ ಸಾಕು, ಇದೊಂದು ಕೆರೆ ಸಾಕು ಅನಿಸ್ಬಿಟ್ಟಿತ್ತು. ತುಂಬ್ತು ನೋಡಿ. ಅಲ್ಲಿ ಒಬ್ಬರು ದೇವಸ್ಥಾನ ಇದೆ, ಅವರು ಮೀನುಗಳ ಕಾಂಟ್ರಾಕ್ಟ್ ಇಟ್ಕೊಂಡಿದ್ದಾರೆ. ಅವರು ಒಂದು ಬೋಟ್ ತರಿಸಿದ್ರು, ಬೋಟಿಂಗ್ ಮಾಡಿದ್ವಿ ನೋಡಿ ಮೇಡಮ್, ಕಣ್ಣಲ್ಲಿ ನೀರು ಬಂದ್ಬಿಡ್ತು ಈ ಕಾರ್ನರಿಂದ ಆ ಕಡೆ. ಯಾಕಂದರೆ ನಾನು ಬೈಕ್ ಓಡಿಸ್ಕೊಂಡು, ಅದರಲ್ಲಿ ಕಾರ್ ಓಡಿಸ್ಕೊಂಡು, ಇಲ್ಲಿಂದಿಲ್ಲೇ ಆಪ್ರೇಟ್ರು, JCB ಆಪ್ರೇಟ್ರು, ಇವ್ರು ಓಡಾಡಿ ಎಲ್ಲ ಮಾಡ್ತಿದ್ನಲ್ಲ. ಬೋಟಿಂಗ್ ಮಾಡಿದ್ರೆ ಏನು ಖುಷಿ ಅನಿಸ್ತಂದರೆ ಅಷ್ಟು ಆನಂದ ಆಯಿತು. ಅದು ಕೆರೆನೂ ತುಂಬಿತು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ನೀವು ಅವತ್ತಿಂದ ನಂಬಿಕೆ ಬಂದಿರೋದು ನೋಡಿ. ಇವತ್ತು ಜಾಬ್ ಬಿಟ್ಟು ಎಲ್ಲ ಬಿಟ್ಬಿಟ್ಟು ಕೆರೆಗಳ ಮನುಷ್ಯ ಆಗಿರೋದು ಕಾರಣ ಏನಂತಂದರೆ ಅವತ್ತಿನ ಇನ್ಸ್ಪಿರೇಷನ್ನು. ಬರೀ ನೆಗೆಟಿವಿಟಿನಲ್ಲೇ ಒಂದು ಇನ್ಸ್ಪಿರೇಷನ್ನು. ಅದು ತುಂಬಿ ಯಾವಾಗ ಬೋಟಿಂಗ್ ಮಾಡಿ ಎಲ್ಲ ಮಾಡಿದ್ವಲ್ಲ, ದೇವರು ನಾವು ಚಿಕ್ಕದಾಗಿ ಭೂಮಿ ತೆಗಿ ಇಟ್ಟು ಕೆಲಸ ಮಾಡಿದರೆ ಇಷ್ಟು ಕೊಡ್ತಾನೆ ಅಂದದ್ದು, ಅಷ್ಟು ಅವತ್ತು ಕೊಟ್ಟ. ಅವತ್ತು ತುಂಬಿರೋ ಕೆರೆ ಇವತ್ತಿನವ್ರಿಗೂ ಖಾಲಿ ಆಗಲಿಲ್ಲ, ಹಂಗೇ ಇದೆ ನೀರು. ಹೋದ ವರ್ಷ ಪೂರ ಎಲ್ಲ ಕೆರೆ ಒಣಗಿದ್ವಲ್ಲ, ನಮ್ಮ ಕೆರೆನಲ್ಲಿತ್ತು. ಹಂಗಾಯ್ತು ಮೇಡಮ್. ಮತ್ತೆ ಇನ್ನೊಂದು ಇಷ್ಟು ಗಿಡ ಆ್ಯಡ್ ಮಾಡಿದ್ವಿ, ಒಂದಷ್ಟು ಫಾರೆಸ್ಟ್ ಮಾಡಿದ್ವಿ, ಎಲ್ಲ ಮಾಡಿ ಒಂದು 18,000 ಗಿಡ ಹಾಕಿದ್ವಿ, 1.5 ಫೀಟು. ಆಮೇಲೆ ದನ ಮೇಯ್ಸೋರು ಕಾಟ, ಅದು ಗ್ರೀನ್ ಮ್ಯಾಟ್ ಹಾಕಿ ಅದನ್ನು ಕಟ್ಟಿ ಏನು ಮಾಡೋದು, ದನ ಮೇಯಿಸೋದು, ಕುರಿ ಮೇಯಿಸೋದು. ಅಲ್ಲಿ ನಾನು ಆಫೀಸಲ್ಲಿ ಜೀವನನೇ ಮಾಡೋಂಗಿಲ್ಲ. ಕೆರೆ ಮುಗಿತ್ಬಿಡಪ್ಪ ಅಂದ್ಕೊಂಡು ಸುಮ್ಮನೆ ಇರೋಂಗಿಲ್ಲ. ಅಲ್ಲಿ ಯಾವ ಕುರಿ ಮೇಯ್ಸೋಕೆ ಬಂದ್ಬಿಡೋದು, ಅಲ್ಲಿ ಹಳ್ಳಿಯವರು, ಸಾರ್ ನೀವು ಅರ್ಜೆಂಟ್ ಬನ್ನಿ ಸಾರ್, ಇಲ್ಲೆಲ್ಲ ಕುರಿ ಬಿಟ್ಬಿಟ್ಟಿದ್ದಾರೆ, ಇಲ್ಲೆಲ್ಲ ದನ ಮೇಯಿಸ್ತಾವ್ರೆ ಸರ್, ಎಲ್ಲ ಗಿಡಗಳು ಚೆಂದ ಕಡಿತಾ ಇದ್ದಾವೆ ಸರ್ ಅಂತ ಸಮಾಧಾನ ಆಗುತ್ತೆ ಮೇಡಮ್. ಕಿತ್ಕೊಂಡು ಓಡಿ ಬಾ, ಜಗಳಾಡು, ವಿಲ್ಲನ್ ಆಗಿಬಿಟ್ಟಿದ್ದೆ. ಕಿತ್ತಾಡು, ಜಗಳಾಡು, ಗುದ್ದಾಡಿ ಮಾಡಿ ಸಾಕಾಗಿ ಹಂಗೂ ಹಿಂಗೂ ಬಡ್ಕೊಂಡು ಒಂದು 30% ತಿನಿಸಿ ಏನೋ ಮಾಡಿದ್ರಲ್ಲ, 70% ಈ ಗಿಡಗಳಾಗಿದ್ದಾವೆ ಮೇಡಮ್. ಅವ್ನು ನೋಡಿದ್ರೆ ಹೆಂಗೆ ಅನ್ಸತ್ತೆ ಗೊತ್ತಾ, ನಾನು ಏಟಿದ್ದೋ ನಾಟೇ ಇದ್ದೀನಿ, ಅವ್ನು ನಾನು 10 ಪಟ್ಟು ಬೆಳೆದ್ಬಿಟ್ಟು.